ಆಯ್ತು ಸಮಯದಲ್ಲೇ ಅಂದ್ರೆ ರಾಜಕೀಯದಲ್ಲಿ ಭೇಟಿ ಆಗೋದು ಹೋಗೋದು ಬೇರೆ ಮಾತು. ಬಟ್ ಈಗ ಚರ್ಚೆ ವಿಷಯ ಏನಪ್ಪ ಅಂತಂದ್ರೆ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಯಾರಿಗೆ ಆಗ್ಬೋದು ಅಂತೇಳಿ ಇನ್ನು 10-12 ಅದು ಚರ್ಚೆ ನಡೀತಾ ಇದ್ದಾವೆ. ಅದರಲ್ಲೇ ನಮ್ಮ ಆರ್ ವಿ ದೇಶಪಾಂಡೆ ಆಗಿರ್ಬೋದು, ಮತ್ತಾರು ಆಗಿರ್ಬೋದು. ಅವರು ಇವತ್ತು ಆರ್ ವಿ ದೇಶಪಾಂಡೆ ಅವರು ಅದು ನೋಡ್ತಾ ಇದ್ದಾರೆ, ನಮಗೂ ಸಿಗ್ತದೇನಪ್ಪ ಈ ಸಲ ಅವಕಾಶ ಅನ್ನುವಂಥದ್ದು. ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ. ಮತ್ತು ಸಿದ್ದರಾಮಯ್ಯರಿಗೆ ಮೊದಲಿಂದ ಅವ್ರ ಜೊತೆಗೆ ಇದ್ದಂಥವ್ರು ಇದ್ದಾರೆ, ಅಷ್ಟು ಸಿಗ್ಬೋದು ಈ ಸಲ ಅಂತೇಳಿ. ಇನ್ನು ಯಾರು ಹೋಗ್ಬೋದು ಅನ್ನೋದು ಬಂದಾಗ ಸಹಜವಾಗಿ ಎಲ್ಲರಿಗೂ ಹೆಬ್ಬಾಳ್ಕರ್ ಅವ್ರ ಮೇಲೆ ಒಂದು ಕಣ್ಣದ. ಯಾಕಂದ್ರೆ ಇಲ್ಲಿವರೆಗೆ ಇನ್ನೂ ಅದು 5,000 ಕೋಟಿ ರೂಪಾಯಿ ಏನು 2 ತಿಂಗಳು ಹಂಚಿದ್ದಿನೂ ಲೆಕ್ಕಪತ್ರ ಸಿಗ್ತಾ ಇಲ್ಲ. ವಿರೋಧ ಪಕ್ಷಗಳಂತ ವಿರೋಧ ಮಾಡ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ಕೌಟುಂಬಿಕವಾಗಿಯೂ 2 ಕುಟುಂಬಗಳ ಮಧ್ಯದಲ್ಲಿ ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರು, ಇನ್ನೊಂದು ಕಡೆ ಜಾರಕಿಹೊಳಿ ಕುಟುಂಬದ ಮಧ್ಯೆ ಒಂದು ಸ್ವಲ್ಪ ತಿಕ್ಕಾಟಗಳು ಇರೋದ್ರಿಂದ ರಾಜಕೀಯವಾಗಿ ಅಲ್ಲಿ ಏನಾದರೂ ಹೊಡೆದು ಬೀಳ್ಬೋದಾ ಅನ್ನುವಂಥದ್ದು. ಬಟ್ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟು ಕೊಡ್ತಾರಾ ಅನ್ನೋಂಥ ಚರ್ಚೆನೂ ನಡೀತಾ ಇದೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆ ಪ್ಲಸ್ ಇನ್ನುಳಿದ ಕಡೆಗಳಲ್ಲಿ ಈ ಚರ್ಚೆ ನಡೀತಾ ಇರೋದು ಈ ಒಂದು ಮಂತ್ರಿಮಂಡಲ ವಿಸ್ತಾರದಲ್ಲಿ ನಮ್ಮದು ಯಾರ್ದು ಆಗ್ಬೋದು ಅಂತೇಳಿ. ಮತ್ತು ಉಳಿದ ಕಡೆ ಎಲ್ಲರೂ ಭೇಟಿ ಆಗ್ತಾ ಇದ್ದಾರೆ, ಹೈಕಮಾಂಡ್ಗೂ ಭೇಟಿ ಆಗಿದ್ದಾರೆ, ಭೇಟಿಯಾಗಿ ಚರ್ಚೆನೂ ಮಾಡ್ತಾಯಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಎಕ್ಸ್ಪಾನ್ಷನ್ ಆಫ್ ದ ಕ್ಯಾಬಿನೆಟ್ ಸಮೀಪದಲ್ಲಿ ಬಂದದ ಅನ್ನೋದು ಅಷ್ಟು ಸತ್ಯದ. ಮತ್ತು ಅದ್ರ ಜೊತೆಗೆ ಒಂದು ಕ್ಲಿಯರ್ ಆಗಿಬಿಡ್ತಿದ್ದರಿಂದ ಮೋಸ್ಟ್ ಪ್ರಾಬಬ್ಲಿ ಈ ಸಿ ಎಮ್ ಸಲುವಾಗಿ ತಿಕ್ಕಾಟ ಕಡಿಮೆಗೆ ಈಗ ಮಿನಿಸ್ಟರ್ಶಿಪ್ ಸಲುವಾಗಿ ಮತ್ತು ತಮ್ಮ ಮಂದಿನ ಹೆಚ್ಚು ಹಾಕ್ಕೊಳ್ಬೇಕು ಅನ್ನೋಂಥದ್ದು. ಯಾಕಂದರೆ 2022ರಲ್ಲಿ ತಮ್ಮ ಶಾಸಕರಿದ್ದು ಆಯ್ಕೆ ಆಗುವಂಥ ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡಿಸಿ ಮಾಡಿ ತಮ್ಮ ಶಕ್ತಿಯನ್ನು ಮುಂದಿನ ಹೆಚ್ಚು ಮಾಡ್ಕೊಳ್ಳೋಂಥದ್ದು. ಬಟ್ ಇದಕ್ಕೆ ಅವಕಾಶಗಳು ಈ ಸಲ ಮೋಸ್ಟ್ಲಿ ಡಿ ಕೆ ಶಿ ಅವ್ರಿಗೆ ಹೆಚ್ಚಿದ್ದಾವಂತ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರು ಮೋಸ್ಟ್ ಪ್ರಾಬಬ್ಲಿ 2022 ನಂತರ ಅವ್ರನ್ನ ಸಿ ಎಮ್ ಆಗಿ ಮುಂದುವರೆಸಲಿಕ್ಕೆಲ್ಲ ಹೈಕಮಾಂಡ ಅವರೊಬ್ಬರ ರಾಷ್ಟ್ರೀಯ ನಾಯಕರು ತಿಳ್ಕೊಂಡು ಅವ್ರನ್ನ ಕೇಂದ್ರಕ್ಕೆ ಎಲ್ಲೋ ಒಂದು ದೊಡ್ಡ ಪೋಸ್ಟ್ ಕೊಡ್ಬೋದು. ಅಥವಾ ನಮ್ಮ ಇನ್ನೂ ಸಾಧ್ಯತೆ ಉಳಿತಾವೆ ಇಲ್ಲಂತಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜಕೀಯ ಸಾಕಷ್ಟು ಅನುಭವಸ್ಥರಾಗೋ ಜೊತೆಗೇನ ಈ ಒಂದು ಪಕ್ಷಕ್ಕೂ ಒಂದು ಆಸ್ತಿ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ನೆಲಗಟ್ಟಿನಾಗ. ಈಗ ಯಾರ್ಯಾರು ಏನೇನು ಕ್ಯಾಬಿನೆಟ್ಗೆ ಬರ್ತಾರೆ ಅನ್ನೋದು ಅದನ್ನು ಮತ್ತಿನ್ನು ಡೆವಲಪ್ಮೆಂಟ್ ಏನೋ